ಟೈಮ್ಸ್ 24x7 ಬೆಳಗಾವಿ ನ್ಯೂಸ್ಗೆ ಸ್ವಾಗತ. ನಾನು ಸತೀಶ್. ಇವತ್ತಿನ ದಿನ ರಾಯಬಾಗ್ ಪ್ರವಾಸಿ ಮಂದಿರದಲ್ಲಿ ಸಂತ ರೋಹಿದಾಸ್ ಹರಳಯ್ಯ ಹೋರಾಟ ಸಮಿತಿ ಜಿಲ್ಲಾ ಘಟಕ ಬೆಳಗಾವಿ ವತಿಯಿಂದ ಕುಂದುಕೊರತೆಗಳ ಸಭೆಯನ್ನು ಏರ್ಪಡಿಸಲಾಗಿದೆ. ಈ ಬಹಳ ಹಿಂದಿನಿಂದಲೂ ಈ ಚರ್ಮಗಾರಿಕೆ ಉದ್ಯಮವನ್ನು ನಿರ್ವಹಿಸ್ತಾ ಬಂದಿರುವಂಥ ಈ ಸಮಗಾರ ಸಮುದಾಯ ಬಹಳಷ್ಟು ತಮ್ಮ ಪ್ರಾಚೀನ ಹಿನ್ನೆಲೆಯನ್ನು ಉಳ್ಳಂಥದ್ದು. ಈ ನಾಡಿನ ಅರ್ಥವ್ಯವಸ್ಥೆಗೆ ಬಹುದೊಡ್ಡ ಕೊಡುಗೆಯನ್ನು ನೀಡಿದಂಥದ್ದು ಯಾವುದಾರು ಇದ್ರೆ ಅದು ನಮ್ಮ ಚರ್ಮಗಾರಿಕೆ ಸಮುದಾಯ ಅಂತ ಹೇಳಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಸ್ತಿತ್ವ ಕಳೆದುಕೊಳ್ತಾ ಇದ್ದೇನೋ ಅಂತ ಅನ್ನಿಸ್ಲಿಕ್ಕೆ ನಮಗೆ ಪ್ರಾರಂಭವಾಗಿದೆ. ನಾವು ನೋಡಿದಾಗ ನಮ್ಮ ಪ್ರಾಚೀನತೆ ಏನದ, ನಮ್ಮ ಪರಂಪರೆ ಏನದ, ನಮ್ಮ ಕುಟುಂಬ ರಚನೆಗಳು ಹೆಂಗದಾವ, ನಮ್ಮ ಸಂಸ್ಕೃತಿ ಕಾರ್ಯಕ್ರಮ ನಮ್ಮ ಜ್ಯೋತಿಬಾ ಮಾನ್ಯವರ ನೇತೃತ್ವದಲ್ಲಿ ಏನು ಮಾಡ್ತಾ ಇದ್ದಾರೆ, ಇದು ನಮಗೆ ತುಂಬ ಸಂತೋಷ ಆಗ್ತದೆ. ಮತ್ತು ಇಂಥ ಕಾರ್ಯಕ್ರಮ ನಾವು ಅಟ್ಲೀಸ್ಟ್ ತಿಂಗಳಿಗೊಮ್ಮಾದರೂ ನಾವು ಎಲ್ಲರೂ ಕೂಡ ಮತ್ತು ನಮ್ಮ ಸಮಸ್ಯೆಗಳು ಈಗಾದರೂ ನೀವು ನಿಮ್ಮ ಸಮಸ್ಯೆಗಳನ್ನು ಹೇಳ್ಬೋದು, ಸಮಸ್ಯೆಗಳನ್ನು ಹೇಳ್ರಿ. ಮತ್ತು ನಮ್ಮ ಇವರು ಜ್ಯೋತಿಬಾ ಅವರ ನೇತೃತ್ವದೊಳಗೆ ಎಷ್ಟು ಸಾಧ್ಯತೆ ಇದೆ ಅಷ್ಟು ಸಮಸ್ಯೆಗಳನ್ನು ನಿವಾರಿಸೋಣ. ಮತ್ತು ಎಲ್ಲರೂ ಒಗ್ಗಟ್ಟಾಗಿ ಒಬ್ಬರಿಗೊಬ್ರು ಸಹಾಯ ಮಾಡ್ಕೊಂತ ನಮ್ಮ ಸಮಸ್ಯೆಗಳನ್ನು ನಿವಾರಿಸೋಣ. ಯಾವ ಕೆಲಸ ಹೇಳಿ ನಿಮ್ಮನ್ನ ಅದರ ಸಂಬಂಧಿತ ಸಮಸ್ಯೆ ನಿಮಗೆ ಏನದಾವು ಏನಿಲ್ಲ ಅದ್ರ ಸಂಬಂಧಿ ನಿಮ್ಮನ್ನ ಕರ್ಸಿದ್ವಿ ನಾವು. ನಿಮ್ಮ ಸಮಸ್ಯೆ ಹೇಳಿಲ್ಲ ಅಂದ್ರೆ ನಾವು ನಿಮ್ಮ ಕೆಲಸ ಏನು ಮಾಡೋದಾಯ್ತು. ನಾವು ನಿಮ್ಮ ಮನೆಯಾಗ ನೀವು ಕುಂಡದಾಯ್ತು, ನಮ್ಮ ಮನೆಯಾಗ ನಾವು ಕುಂಡದಾಯ್ತು. ಈಗ ನಾವು ನಿಮ್ಮ ಸಮಸ್ಯೆಗಳು ಹೇಳಿದ್ರೆ ನಮ್ಮ ಸಮಾಜದವರಿಂದ ಸಮಾಜದವ್ರು ಇದೇವು ಅನ್ನೋದು ಎಲ್ಲ ನಮ್ಮ ರಾಯಬಾಗ್ ಸಂದೇಶ ಆಗಲ್ಲ ಅಂತ ವಿಚಾರ ರೀ. ಹೌದಲ್ರಿ, ನಾವೆಲ್ಲರೂ ಕೂಡಿಸಿ ಮಾಡ್ಕೊಂಡು ಸಂಘಟನೆ ಆಗದ್ರಿ. ಈಗ ಗಿಡ ಬಿತ್ತಿದ್ದೆವು, ಮುಂದೆ ನಾವು ಫಲ ಕೊಡ್ದೈತಿ, ಕೊಡ್ದೈತಿ. ನಾವು ಇವತ್ತು ನೋಡಿ ಕಾಯಂ ನಾವು ಹೋರಾಟ ಮಾಡಬೇಕು. ಹೋರಾಟ ಮಾಡಿದ್ರೆ ನಮ್ಮ ಮುಂದಿನ ದಿನಮಾನಗಳಾಗ ಮುಂದಿನ ನಮ್ಮ ಫ್ಯೂಚರ್ ಭಾಳ ಬದಲಾಗೈತಿ. ಹೇಳ್ಬೇಕಂದ್ರೆ ಈಗಿನ ಪರಿಸ್ಥಿತಿದಾಗ ಕಲ್ತವ್ರಿಗೆ ಏನು ಹೇಳಿಲ್ಲ ಇಲ್ಲ ನಮ್ಮಲ್ಲಿ. ಕಲ್ತವ್ರು ಕಲಿಲ್ದವ್ರ ಬಿಡ್ರಿ, ಕಲ್ತವ್ರು ಅನ್ಸಿಕೊಟ್ಟು ಏನೋ ತಗೋತಾನಂದ್ರು ಹೇಳು ಸಿಗಾತಿಗೆ ನಮಗೆ ಸಿಗಾತಿದ್ದಾನ್ರಿ ಸರ್. ಯಾರ್ರಿ ಸಿಗಾಯ್ ಸರ್ ಸರ್ ಅನ್ಕ ಕಂಟಿನ್ಯೂ ಆಗ್ತಾರ ಅರ್ಜಿಗಳು ಯಾವ ಒಂದು ಏನು ಪಡ್ಕೊ ಅನ್ನೋದೊಂದು ರಥ ಇದ್ದಾಗ ಅದನ್ನ ನಡ್ಸಬೇಕಲ್ಲ, ಸಾರ್ತಿ ಬೇಕಲ್ಲ ಅದನ್ನ. ಹಾಗಾಗಿ ನಮ್ಮ ಸಮಾಜವನ್ನ ನಾವೆಲ್ಲರೂ ಜಾಗೃತ ಮಾಡೋಣ, ಜಾಗೃತರಾಗೋಣ ಅಂತ ಹೇಳ್ತಾ ಇದ್ದೀನಿ. ಓಕೆ, ನೋಡ್ರಿ, ನಿಮ್ಮ ಸಮಸ್ಯೆಗಳು ಏನು ಇದ್ದು ಅಂದ್ರೆ ನಮಗೆ ಹೇಳ್ಬೋದು. ನೀವು ಜ್ಯೋತಿಬಾ ಮಾನ್ಯವರು ಪರ್ಸು ಟನ್ಪೆ ಇನ್ನುಳಿದಂಥ ಕೆಲವೊಂದಿಷ್ಟು ನಾಯಕರಲ್ಲಿ ಎಲ್ಲರೂ ಅದಾರ. ನಿಮ್ಮ ಸಮಸ್ಯೆಗಳನ್ನ ಹೇಳಬೇಕು. ಯಾರ್ಯಾರು ಕೆಲಸ ಬಿಟ್ಟು ಬರೋದಿಲ್ಲ. ಈಗ ನೀವೇನಾದ್ರೂ ಹೇಳ್ರಂದ್ರ ನಂದು ಏನ್ರ ಲಾಸ್ ಆಗ್ತೈತೆ ಅನ್ನೋ ದೃಷ್ಟಿಯಿಂದ ನನಗೆ ಬರೋದಿಲ್ಲ, ನಂಗೇನು ಫಾಯ್ದಾ ಇಲ್ಲ, ನನಗೇನ್ರ ಫಾಯ್ದಾ ಇರ್ಬೇಕು ಅಂತ ಬರೋ ಮಂದಿ ಭಾಳ ಐತಿ. ಆದ್ರೆ ನಮ್ಮ ಮಂದಿ ಹಂಗಿಲ್ಲ. ಜ್ಯೋತಿಬಾ ಮಾನ್ಯವರ ನಾವೆಲ್ಲರೂ ಕೂಡಿ ಸಮಾಜಕ್ಕೆ ಏನಾದರೂ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡಿಸೋ ನಿಮಗಿಲ್ಲ. ಈಗ ಇದ್ರದ್ದೇನು ನಮಗ ಉಪಯೋಗ ಇಲ್ಲ. ಆದ್ರೆ ನಮ್ಮ ಸಮಾಜಕ್ಕೆ ಯೂಸ್ ಐತೆ, ನಮ್ಮ ವೈಯಕ್ತಿಕ ಸ್ವಾರ್ಥ ಐತೆ, ಇದ್ರೊಳಗೆ ಏನೂ ಇಲ್ಲ. ಓಕೆ, ಒಬ್ಬ ಮನುಷ್ಯನಿಗೆ ನೋಡ್ರಿ, ಒಬ್ಬ ಮನುಷ್ಯ ದುಡ್ಯಾಕ್ ಹೋದ್ರಂದ್ರ ಅಲ್ಲಿ ಹೋದಂದ್ರೆ ಪಗಾರ ಚಲೋ ಆಗ್ತೈತಿ. ಅವಂಗ ನೀವು ಕೆಲಸ ಮಾಡ್ರಿ, ಬೇಕಾದ್ರೆ ಬಿಡ್ರಿ, ಅದಕ್ಕೆ ಮಹತ್ವ ಇಲ್ಲ. ನೀವು ಕೊಡುವಂತ ಟೈಮಕ್ಕೆ ಮನುಷ್ಯ ಅಲ್ಲಿ ಇರ್ಬೇಕು. ನೀವು ಕೊಡುವಂತ ಸಮಯಕ್ಕೆ ನಿಮ್ಗ ಪೇಮೆಂಟ್ ಕೊಡ್ತಾರೆ. ಯಾವುದೇ ಒಂದು ರೀತಿಯ ಅವರಿಗೆ ಸಹಾಯ ಸೌಲಭ್ಯಗಳು ಕೊಡ್ತಿಲ್ಲ. ಅದು ಪ್ರೊಫೆಸರ್ ಮಾನೆ ಸರ್ ಅವರು ಬಹಳ ವಿಮರ್ಶವಾಗಿ ತಮ್ಮೆಲ್ಲರಿಗೆ ತಿಳಿ ಹೇಳಿದರು. ಇದರಲ್ಲಿ ನಮ್ಮ ಸಮುದಾಯದ ಜನ ಬಹಳಷ್ಟು ಸಾಕ್ಷರತೆಯನ್ನು ಪಡೆದಂತ ಜನನೂ ಇದ್ದಾರೆ, ಸಾಕ್ಷರತೆ ಇಲ್ಲದಂತ ಜನನೂ ಇದ್ದಾರೆ. ಬಹಳಷ್ಟು ಇಲಾಖೆಗಳಲ್ಲಿ ನೌಕರಿಗಳನ್ನು ಸಲ್ಲಿಸ್ತಾ ಇದ್ದಾರೆ. ನೌಕರಿ ಮಾಡದೆ ತಮ್ಮ ಸಮುದಾಯದ ಕೆಲಸವನ್ನು ಮುಂದುವರಿಸಿ ತಮ್ಮ ಜೀವನವನ್ನು ಮುಂದುವರಿಸ್ತಾ ಇದ್ದಾರೆ. ಆದರೆ ನಮ್ಮ ಸಮುದಾಯಕ್ಕೆ ಒಂದು ಪ್ರತ್ಯೇಕವಾದ ಕಾರ್ಯಕ್ರಮ ಸುಮಾರು 2-3 ಸಲ ಬಂದಿದೆ. ಅವರು ಊರಲ್ಲಿ ಯಾವುದೇ ಕಾರ್ಯಕ್ರಮ ಮಾಡೋದು ಕರೆಸ್ತಾರೆ, ನಾನು ಬರ್ತೀನಿ. ಆದರೆ ಸಂಘಟನೆ ನಾವು ಸಂಘಟಿತರು ಯಾವಾಗ ಆಗಬೇಕು, ಸಂಘಟನೆ ಯಾವ ರೀತಿ ಬೆಳೆಸಬೇಕು, ಆಮೇಲೆ ಕುಂದುಕೊರತೆ, ಈ 3 ವಿಷಯಗಳನ್ನು ಇಟ್ಕೊಂಡ್ಬಿಟ್ಟು ಅವರು ನನಗೆ ಇಲ್ಲ ಸರ್ ನೀವು ಬರಬೇಕು. ನನಗೆ ಮತ್ತೊಂದು ಮಾತು ಹೇಳಿದ್ರು ಅವರು, ಇಲ್ಲಿ ರಾಯಬಾಗದಲ್ಲಿ ತಾಲೂಕು ಕಾಗವಾಡ, ಚಿಕ್ಕೋಡಿ ಮತ್ತು ರಾಯಬಾಗ್ ಹೀಗೆ ಅಕ್ಕಪಕ್ಕದ ಗೋಕಾಕು ಎಲ್ಲ ಜನರಿಗೆ ಅಟ್ಲೀಸ್ಟ್ ಸ್ವಲ್ಪ ಜನ ಅದನ್ನು ಕರೆಸಿಬಿಟ್ಟು ನಾವು ನಮ್ಮ ಸಮಾಜದ ಏಳಿಗೆ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತ ಅವ್ರು ಹೇಳಿದ್ರು. ಅದಕ್ಕೆ ನಾನು ನನಗೆ ಬೇರೆ ಕೆಲಸ ಇತ್ತು, ಆದರೂ ಸಹ ನಮ್ಮ ಜ್ಯೋತಿಬಾ ಮನೆ ಹೆಂಗಂದ್ರೆ ಕಟವಾದಿ ಮನುಷ್ಯರು
ಯಾವುದೇ ಒಂದು ಕಾರ್ಯಕ್ರಮ ಇಟ್ಟರೆ ಆ ದಿವಸ ಟೈಮ್ ಕೊಟ್ಟಂದ್ರೆ ಸಾಯಂಕಾಲವರೆಗೆ ನೋಡ್ತಾರೆ. ನಾನು ಒಂದು ಸಲ ಒಂದು ಕಾರ್ಯಕ್ರಮ ಇಟ್ಟಿದ್ದು ಅವ್ರನ್ನ ಮುಂಜಾನೆ ಕರೆದಿರೋದು, ನನಗೆ ಬರೋದು ಡ್ರೈವರ್ ಬಂದು ನಾನು ಸ್ವಂತ ಡ್ರೈವ್ ಮಾಡ್ಕೊಂಡು ಬಂದೆ. ಸಾಯಂಕಾಲ 6-7 ಗಂಟೆಗೆ ಬಂದೆ, ಅಲ್ಲಿವರೆಗೆ ವೇಟ್ ಮಾಡಿದ್ದಾರೆ. ಬಂದು ನಾನು ಅವ್ರಿಗೆ ಭೇಟಿಯಾಗಿ ಬಿಟ್ಟು ಇಲ್ಲ ಸರ್ ನೀವು ಬಂದು ಒಳ್ಳೇದಾಯಿತು ಅಂದರೆ ಆ ರೀತಿ ಅಂದರೆ ಒಬ್ಬ ಮನುಷ್ಯನ ವಿಶ್ವಾಸ ಇಟ್ಟರೆ ಯಾವುದೋ ಒಂದು ಕಾರ್ಯಕ್ರಮ ಆಹ್ವಾನಿಸಿದರೆ ಅವರು ಬಂದು ಹೋಗುವವರೆಗೆ ಅವ್ರಿಗೆ ಬಿಡೋದಿಲ್ಲ. ಆ ರೀತಿ ಅವರು ಒಂದು ಅಭಿಮಾನಿ ಇದ್ದಂಗೆ ಅವರು. ಅದೇ ರೀತಿಯಾಗಿ ಯಾವುದೇ ಒಂದು ಕೆಲಸ ಕೈಗೆ ತಗೊಂಡ್ರೆ ಅದನ್ನು ಪೂರ್ತಿಯಾಗಿ ಮುಗಿಸುವವರಿಗೆ ಅವ್ರು ಕೈ ಬಿಡೋದಿಲ್ಲ. ಅಂದರೆ ಏನು ಬೇಕಾದಾಗಲಿ ಅವರು ಹಠ ಅಂದರೆ ಹಠ. ಅದು